ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಜೆಡ್ಪಿ ಸಿಒ ಅವರ ನೇತೃತ್ವದಲ್ಲಿ ನಮ್ಮ ದಿಶಾ ಸಮಿತಿ ಎಲ್ಲ ಗೌರವಿತ ಸದಸ್ಯರ ಒಂದು ನೇತೃತ್ವದಲ್ಲಿ ಒಂದು 4-5 ಇಂಪಾರ್ಟೆಂಟ್ ಇಲಾಖೆಗಳ ಜೊತೆಗೆ ಈಗ ಜರೂರಾಗಿ ಈ ಮಳೆಗಾಲದ ಸಂದರ್ಭದಲ್ಲಿ ಸಮಸ್ಯೆಗಳ ಬಗ್ಗೆ ಸಭೆಯನ್ನ ಮಾಡಿದ್ವಿ. ವಿಶೇಷವಾಗಿ ತಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಏಪ್ರಿಲ್ ಮತ್ತೆ ಮೇ ಅಲ್ಲಿ ಸಾಕಷ್ಟು ಗಾಳಿ ಮಳೆ ಆಗಿ ಆ ಸಂದರ್ಭದಲ್ಲಿ ಹತ್ತತ್ರ ಒಂದು 600-700 ಮನೆಗಳು ಟೆಂಪ್ರರಿ ಹಾನಿಯಾಗಿದೆ. ಸುಮಾರು 200 ಮನೆಗಿಂತ ಹೆಚ್ಚು ಸಂಪೂರ್ಣವಾಗಿ ಹಾನಿಯಾಗಿದೆ. ಸೊ ಈಗಿನೂ ಕೂಡ ₹1 ಪರಿಹಾರ ಬಂದಿಲ್ಲ. ಇದು ಒಂದು. ಮತ್ತು ಆ ಸಂದರ್ಭದಲ್ಲಿ ಸುಮಾರು ಒಂದು 1000 ಹೆಕ್ಟೇರ್ಸ್ ಹತ್ರ ಅಡಿಕೆ ಬೆಳೆ ಹಾನಿ ಆಗಿದೆ ಅನ್ನೋದು ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. SDRF ನಾರ್ಮ್ಸ್ ಪ್ರಕಾರ ಪರಿಹಾರ ಬರುತ್ತೆ ಸ್ವಲ್ಪ ದಿನದಲ್ಲಿ. ಅಂದ್ರೆ ಸರ್ಕಾರ ವಿಶೇಷವಾಗಿ ಪರಿಹಾರವನ್ನ ಕೊಡಬೇಕು ಅಂತ ಏನಾಗಿತ್ತು, ಅದು ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಹೊರತು ಇವತ್ತು ಕೂಡ ಅದು ₹1 ಬಂದಿಲ್ಲ. ಸೊ ಈ ದೃಷ್ಟಿಯಿಂದ ಗೌರವ ಕೃಷ್ಣ ಬೈರೇಗೌಡರು ಕೃಷಿ ಮಂತ್ರಿಗಳು ಸ್ವತಃ ಅವರೇ ಬಂದಿದ್ರು. ನಾವು ಕೂಡ ಎಲ್ಲರದ್ದು ಕೂಡ ವೀಕ್ಷಣೆ ಮಾಡಿದ್ವಿ. ಸೊ ಈ ದೃಷ್ಟಿಯಿಂದ ಏನೇನು ಆಗಿದೆ, ಏನ್ ಪ್ರೋಗ್ರೆಸ್ ಏನಾಗಿದೆ, ಇನ್ನೇನು ಆಗ್ಬೇಕು, ಇದು ಒಂದು ಹಂತದ ಮೀಟಿಂಗ್. ಇದು ಒಂದು. ಎರಡನೇದು, ವಿಶೇಷವಾಗಿ ರಾಜ್ಯದಲ್ಲಿ ಯಾವುದೇ ಲಿಫ್ಟ್ ಇರಿಗೇಷನ್ ಏತ ನೀರಾವರಿಗಳು ಕೆಲಸ ಮಾಡಿದ್ರೆ ಈ ಜೂನ್ ಇಂದ ಅಪ್ ಟು ನವೆಂಬರ್ ವರೆಗೂ ಕೂಡ ನೀರನ್ನ ಪಂಪ್ ಮಾಡ್ಲಿಕ್ಕೆ ಅಧಿಕೃತವಾಗಿ ಅವಕಾಶಗಳು ಇರುತ್ತೆ. ನಮ್ಮ ದೌರ್ಭಾಗ್ಯ ಅಂದ್ರೆ ಈ ಬಾರಿ ನಮಗೆ ಮಳೆ ಇಲ್ಲದೆ ಇರೋದ್ರಿಂದ ಯಾವುದೇ ನದಿಯಲ್ಲಿ ನಮಗೆ ವಿಶೇಷವಾಗಿ ತುಂಗಾ, ಭದ್ರಾ ಅಂಡ್ ಲಿಂಗನಮಕ್ಕಿ, ವಿಶೇಷವಾಗಿ ತುಂಗಾ ಅಂಡ್ ಭದ್ರಾ, ಇದು ಕೆಳಗಡೆಗೆ ಹತ್ತತ್ರ ಸುಮಾರು 25 ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಅದು ಮೈನರ್ ಇರಿಗೇಷನ್ ಇರ್ಬೋದು, ಮೇಜರ್ ಇರಿಗೇಷನ್ ಇರ್ಬೋದು, ದಂಡಾವತಿ ಇರ್ಬೋದು. ಸುಮಾರು 25ಗಿಂತ ಹೆಚ್ಚಿನ ಲಿಫ್ಟ್ ಇರಿಗೇಷನ್ಸ್ ಇದೆ. ಆದ್ರೆ ಇವತ್ತು ಮೈನರ್ ಇರಿಗೇಷನ್ ಅಂಡರ್ ಬರುವಂತ 19 ಲಿಫ್ಟ್ ಇರಿಗೇಷನ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ, ಪಂಪ್ ಸೆಟ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಮಳೆ ಬಂದ್ರೆ ಕೆರೆ ಕಟ್ಟೆಗಳಿಗೆ ಪಂಪಿಂಗ್ ಶುರು ಮಾಡ್ತಾರೆ. ಇದು ಒಂದು. ಆದ್ರೆ ಮೇಜರ್ ಇರಿಗೇಷನ್ ಸಂಬಂಧಪಟ್ಟಂಗೆ ಹತ್ತತ್ರ ಈ 5-6 ಲಿಫ್ಟ್ ಇರಿಗೇಷನ್ ಇಂದ 30-32 ಕೋಟಿ ಕರೆಂಟ್ ಬಿಲ್ ಅನ್ನ ಕಟ್ಟುವಂತದ್ದು ಬಾಕಿ ಇದೆ. ಕಟ್ಟಲಿಲ್ಲ ಅಂದ್ರೆ ನಾಳೆ ದೇವ್ರದಿಂದ ಸ್ವಲ್ಪ ಮಳೆ ಬಂದ್ರು ಒಂದು ಕೂಡ ಪಂಪಿಂಗ್ ಮಾಡೋಕೆ ನಮ್ಮ ಹತ್ರ ಪವರ್ ಸಪ್ಲೈ ಇಲ್ಲ. ಹಾಗಾಗಿ ಇವತ್ತು ತೀರ್ಮಾನ ಆಗಿದೆ. ಸ್ವಲ್ಪ ಆದ್ರೂ ಕೂಡ ಹಣವನ್ನ ಪಾವತಿ ಮಾಡಿದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಮೆಸ್ಕಾಂ ಇಂದ ಕೂಡ ಕ್ಲಿಯರೆನ್ಸ್ ಕೊಡ್ತಾರೆ ಪಂಪಿಂಗ್ ಮಾಡ್ಲಿಕ್ಕೆ, ಅದೇ ಪಂಪ್ ಮಾಡ್ಲಿಕ್ಕೆ ತಯಾರಿ ದೃಷ್ಟಿಯಿಂದ ಈ ಒಂದು ಪೂರ್ವಭಾವಿ ಸಭೆ ಯಶಸ್ವಿ ಆಗಿದೆ. ಮೂರನೇದು, ವಿಶೇಷವಾಗಿ ಇನ್ಶೂರೆನ್ಸ್ ಇಂದ ಈಗ ನೋಡಿ, ನಮಗೆ ಈ ಬಾರಿಯ 2025 ಮೆಕ್ಕೆಜೋಳಕ್ಕೆ 38,474 ಜನ ರೈತರು ಒಟ್ಟು ಇನ್ಶೂರೆನ್ಸ್ ರಿಜಿಸ್ಟರ್ ಮಾಡ್ಕೊಂಡಿರೋದು. ಬಂದಿರೋ ದುಡ್ಡು ಎಷ್ಟು? 2.57 ಕೋಟಿ. ನಮ್ಮ ಜಿಲ್ಲೆಗೆ ಒಟ್ಟು 38,000 ರೈತರಿಗೆ 2.57 ಕೋಟಿ ಮಾತ್ರ ಕ್ಲೈಮ್ ಬಂದಿದೆ. ನಾವು ಕಟ್ಟಿರೋ ಕ್ಲೈಮ್ ಎಷ್ಟು? ರೈತರು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 3.8 ಕೋಟಿ ನಾವು ಕಟ್ಟಿರೋದು. ಬಂದಿರೋದು 2.57 ಕೋಟಿ. ಸುಮಾರು 1.25 ಕೋಟಿ ಅಷ್ಟು ನಾವು ಕಟ್ಟಿದ ದುಡ್ಡು ಕೂಡ ಬಂದಿಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ, ಕೆಲವು ನಮ್ಮ ಇನ್ಶೂರೆನ್ಸ್ ಕಂಪ್ನಿಗೆ ಪೂರಕವಾಗಿ ಇರುವಂತಹ ಕೆಲವು ವಿಚಾರಗಳಿಂದ ಎವರೇಜ್ ಸರಾಸರಿ ಲಾಸ್ಟ್ 7 ಇಯರ್ಸ್ ಎವರೇಜ್ ತೆಗೆದುಕೊಳ್ಬೇಕು, ಅದರಲ್ಲಿ ಅತ್ಯಂತ ಕಮ್ಮಿ ಏನಿದೆ ಅದನ್ನು ತೆಗೆದುಕೊಳ್ಬೇಕು. ಇದರಿಂದ ನಮಗೆ ಕೆಲವು ಈ ರೀತಿಯಂತ ಕ್ರೈಟೇರಿಯಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಹಾಗಾಗಿ ಏನೇನು ತಿದ್ದುಪಡಿಗಳನ್ನ ಮಾಡಬೇಕು, ಟರ್ಮ್ ಶೀಟ್ ಅನ್ನ ಏನ್ ಮಾಡಬೇಕು, ಅದ್ರಲ್ಲಿ ಏನೇನು ತಿದ್ದುಪಡಿ ಆಗಬೇಕು, ಆ ವಿಚಾರವನ್ನು ಕೂಡ ಇಟ್ಕೊಂಡು ಚರ್ಚೆ ಮಾಡುವಂತ ಪ್ರಯತ್ನ ಆಗಿದೆ. ಹಾಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಎಲ್ಲೇನೋ ಏನೋ ಒಂದೊಂದು ಸಮಸ್ಯೆ, ಒಂದು ಪರಿಸರದ ಮೇಲೆ ದೊಡ್ಡ ಒಂದು ಸಮಸ್ಯೆಯಾಗಿ ಮಳೆ ತುಂಬಾ ಕಮ್ಮಿ ಆಗ್ಬೋದು ಅಂತೇಳಿ ಸೂಚನೆಗಳು ನಮ್ಮ ಕಣ್ಮುಂದಿರೋದ್ರಿಂದ ಇದಕ್ಕೆ ಯಾವ ರೀತಿ ನಮ್ಮ ಜಿಲ್ಲೆ ತಯಾರಿ ಇರಬೇಕು, ಮಲೆನಾಡು ತಯಾರಿ ಇರಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನಮ್ಮ ದಿಶಾ ಸಮಿತಿಯ ಎಲ್ಲ ಸದಸ್ಯರ ಒಂದು ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಮಾಡಿದೀವಿ. ನೋಡೋಣ, ಅಧಿಕಾರಿಗಳು ಕೂಡ ಒಳ್ಳೆ ರೀತಿಯ ಸ್ಪಂದನೆ ಮಾಡಿದ್ದಾರೆ. ರಿಸಲ್ಟ್ ಸಿಗಬೇಕು. ಸಂಬಂಧಪಟ್ಟಂತ ನಾನು ಕೂಡ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಮೇಜರ್ ಇರಿಗೇಷನ್ ಮತ್ತೆ ಕೃಷಿ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಮತ್ತೊಮ್ಮೆ ಭೇಟಿ ಮಾಡಿ ನಮ್ಮ ಗ್ರಾಮಾಂತರದ ವಿಶೇಷವಾಗಿ ಅಡಿಕೆ ಕಳ್ಕೊಂಡಂತವರಿಗೆ, ಮನೆ ಕಳ್ಕೊಂಡಂತವರಿಗೆ ಬೇಗ ಪರಿಹಾರ ಒದಗಿಸುವಂತ ದೃಷ್ಟಿಯಿಂದ, ಮತ್ತೆ ಇನ್ಶೂರೆನ್ಸ್ ಕಂಪ್ನಿಗೆ ನಮ್ಮ ಈ ರೈನ್ ಗೇಜ್ ಸೆಂಟರ್ಸ್ ಇಂದ ಆಗ್ತಿರುವಂತ ಅನ್ಯಾಯ ಒಟ್ಟು ನಿಮ್ಗೆ ಗೊತ್ತಿರಲಿ. ನಾವಿಲ್ಲಿ ರೈನ್ ಗೇಜ್ ಸೆಂಟರ್ ಸಂಬಂಧಪಟ್ಟಂಗೆ ಒಟ್ಟು 280 ರೈನ್ ಗೇಜ್ ಸೆಂಟರ್ಸ್ ಇದೆ. ನಾವು ಫಸ್ಟ್ ಮೀಟಿಂಗ್ ಮಾಡಿದಾಗ ವರ್ಕಿಂಗ್ ಕಂಡೀಷನ್ ಕೇವಲ 60-65 ಇತ್ತು. ದೇವ್ರ ದಯೆಯಿಂದ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ವಾರದಲ್ಲಿ 220 ರೈನ್ ಗೇಜ್ ಸೆಂಟರ್ಸ್ ಗಳನ್ನ ರೆಡಿ ಮಾಡಿ ಸಿಮ್ ಅನ್ನು ಕೂಡ ನಾವು ಹಾಕೊಟ್ಟು ರೆಡಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ.
ಅಷ್ಟು ನಮ್ಗೆ ಅಪ್ಡೇಟ್ ಆದ್ರೂ ಕೂಡ ಸೊ ಬರುವಂತದ್ರಿಂದ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಇನ್ಶೂರೆನ್ಸ್ ನಮ್ಮ ರೈತರಿಗೆ. ಸೊ ಆ ದಿಕ್ಕಲ್ಲೂ ಕೂಡ ಎಲ್ಲ ಪ್ರಯತ್ನಗಳು ಆಗಿದೆ.